ಜೈ ಶ್ರೀಮನ್ನಾರಾಯಣ. ನಮಸ್ಕಾರ ವೀಕ್ಷಕರೇ. ಈ ದಿನ ನಮ್ಮ ಸನಾತನ ಧರ್ಮದ ನಿಯಮಾನುಸಾರವಾಗಿ ಒಬ್ಬ ವ್ಯಕ್ತಿ ಯಾವ ರೀತಿ ತನ್ನ ದಿನಚರಿಯನ್ನು ಪ್ರಾರಂಭ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಒಬ್ಬ ಮನುಷ್ಯ ಒಂದು ನಿಯಮಾನುಸಾರವಾಗಿ ಬೆಳಗ್ಗೆ ಎದ್ದಾಗ ಅವನು ಪ್ರಥಮವಾಗಿ ಹೇಳಬೇಕಾಗಿರ್ತಕ್ಕಂಥ ನಾಮ ಶ್ರೀಹರಿ 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 ಅಂತ. ಹರಿನಾಮ ಸ್ಮರಣೆಯನ್ನು ಮಾಡಿ ನಾವು ಮೇಲೆ ಹೇಳ್ಬೇಕಾಗುತ್ತೆ. ಯಾಕೆಂದರೆ ಜಾಗೃತಾವಸ್ಥೆಗೆ ಅಧಿಪತಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಅಲ್ವಾ, ಮಹಾವಿಷ್ಣು. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣವೇ ನಾವು ಶ್ರೀಹರಿನಾಮ ಸ್ಮರಣೆಯಿಂದ ನಾವು ಪ್ರಾರಂಭವನ್ನು ಮಾಡಬೇಕು ಅನ್ನೋದು ನಿಯಮ. ಎದ್ವಿ, ಆ ಪರಮಾತ್ಮನಾದಂಥ ನಾರಾಯಣ ಸ್ಮರಣೆ ಮಾಡಿ ಹರಿನಾಮ ಸ್ಮರಣೆಯಿಂದ 3 ಸಲ ಹರಿ ಶ್ರೀಹರಿ 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 ಅಂತ ಹೇಳಿ ಎದ್ದಾದ ಮೇಲೆ ನಾವು ಎದ್ದ ಮೇಲೆ ನಾವು ಕೆಳಗೆ ನಾವು ಭೂಸ್ಪರ್ಶ ಮಾಡಬೇಕಾಗತ್ತಲ್ಲ. ಮಂಚದ ಮೇಲೆ ಮಲಗಿರ್ತೀವಿ, ಕೆಳಗೆ ಭೂಸ್ಪರ್ಶ ಮಾಡಬೇಕಂದ್ರೆ ನಾವು ಸುಮ್ಮನೆ ಕಾಲಿಡಂಗಿಲ್ಲ. ಶಾಸ್ತ್ರ ಹೇಳತ್ತೆ, ಜಗನ್ಮಾತೆ ಯಾರು? ಆ ಶ್ರೀಮನ್ನಾರಾಯಣನ ಧರ್ಮಪತ್ನಿಯಾಗಿರ್ತಕ್ಕಂಥ ಭೂದೇವಿ, ಮಹಾಲಕ್ಷ್ಮಿಯ ಅಂಶಸ್ವರೂಪಿಣಿಯಾಗಿರ್ತಕ್ಕಂಥ ಭೂದೇವಿಯನ್ನು ಮೊದಲು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಅಮ್ಮ, ನನಗೆ ದಿಕ್ಕಿಲ್ಲದೆ ಬೇರೆ ಮಾರ್ಗ ಇಲ್ಲದೆ ನಾನು ನೀನು ತುಳಿತಾ ಇದ್ದೀನಿ ತಾಯಿ, ಅದಕ್ಕೋಸ್ಕರ ತಾಯಿ ನನ್ನನ್ನು ಕ್ಷಮಿಸ್ಬೇಕಮ್ಮ ಅಂತೇಳಿ ಆ ತಾಯಿನ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದಕ್ಕೆ ಶ್ಲೋಕ ಇದೆ. ಏನು ಶ್ಲೋಕ? ಸಮುದ್ರವಸನೆ ದೇವಿ ಪರ್ವತಸ್ತನಮಂಡಲೆ ವಿಷ್ಣುಪತ್ನಿ ನಮಸ್ತಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳಿ ಮೊದಲು ಈ ಶ್ಲೋಕವನ್ನು ಹೇಳಿ ಆ ತಾಯಿಗೆ 3 ಸಲ ಭೂಮಿಗೆ ನಮಸ್ಕಾರ ಮಾಡಬೇಕು. ಅಮ್ಮ, ನಾನು ನಿನ್ನನ್ನು ನಮಸ್ತಾ ಇದ್ದೀನಿ ಅಂತೇಳಿ ನಮಸ್ಕಾರವನ್ನು ಮಾಡಬೇಕು. ಆ ತಾಯಿಗೆ ನಮಸ್ಕಾರವನ್ನು ಮಾಡಿ ಬಲಗಾಲಿಟ್ಟು ಭೂಸ್ಪರ್ಶವನ್ನು ಮಾಡಬೇಕು. ಯಾಕಂದರೆ ನಮಗೆ ಬೇರೆ ಮಾರ್ಗ ಇಲ್ಲ ಅಲ್ವಾ. ಜಗನ್ಮಾತೆ ನಾವು ತುಳಿತಾ ಇದ್ದೀವಿ. ಯಾಕಂದರೆ ಭೂದೇವಿಯಿಂದಲೇ ಜಗತ್ತು. ಯಾಕಂದರೆ ಇವತ್ತು ಈ ಜಗತ್ತು ನಿಂತಿದೆ ಅಂದರೆ ಸಮಸ್ತ ಜೀವರಾಶಿಗಳು ಆ ಭೂದೇವಿಯಿಂದನೇ ಅಲ್ವಾ. ಯಾಕೆ ಅಂತ ಹೇಳಿದ್ರೆ ಗುರುಗಳು ಹೇಳ್ತಾರೆ, ನಾವು ಅನ್ನ ತಿನ್ನಬೇಕು ಅಂದರೆ ಜಗನ್ಮಾತೆ ಎದೆಯ ಮೇಲೆ ನೇಗಲನ್ನ ಉಳಬೇಕು ಅಲ್ವಾ. ನಾವು ಅನ್ನ ತಿನ್ನಬೇಕು ಅಂದರೆ ಅನ್ನ ನಮಗೆ ಇಲ್ಲಿಂದಾನೇ ಬಂತ ಅಲ್ವಾ. ಈಗ ನಾವು ಅನ್ನ ನೋಡಿ, ಮೂಲ ನಮ್ಮ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ಅನ್ನ ಜಗನ್ಮಾತೆ ಕೊಟ್ಟರೇನೆ ಅಲ್ವಾ. ಈಗ ಒಂದು ಮನೆ ಕಟ್ಟಿದ್ವಿ, ಅದು ಭೂಮಿ ಮೇಲೆ ಅಲ್ವಾ. ಏನಕ್ಕೆ ಆಗಲಿ ನೋಡಿ, ಎಷ್ಟು ಮಹತ್ವ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಿ. ಇದೆಲ್ಲ ಗೊತ್ತಿರೋ ವಿಚಾರನೇ. ಆ ಒಂದು ಸಂದರ್ಭ ಬಂದಾಗ ನಾನು ಹೇಳ್ತಾ ಇದ್ದೀನಿ. ಯಥಾ ಪ್ರಕಾರವಾಗಿ ಮನೆ ಕಟ್ಕೊಂಡಿದ್ದಾಯಿತು. ಇನ್ನು ಒಂದು ಆಭರಣ ಧರಿಸ್ಬೇಕು ಅಂದರೂ ಕೂಡ ಈ ಚಿನ್ನ ಎಲ್ಲಿಂದ? ಭೂಮಿಯಿಂದ ಬಂತ. ಆಯಿತು. ಒಂದು ವಾಹನ ಕಬ್ಬಣ ಅಲ್ವಾ, ಅದು ಭೂಮಿಯಿಂದ ಬಂತ. ಅದು ಆ ಗಾಡಿ ಮುಂದುವರಿಬೇಕು, ಮುಂದಕ್ಕೆ ಹೋಗ್ಬೇಕು ಅಲ್ವಾ. ಅದಕ್ಕೆ ಪೆಟ್ರೋಲ್. ನೀವು ಏನೇ ತಗೊಳ್ಳಿ, ನೀವು ಏನೇ ಮಾಡಿ, ಪ್ರತಿಯೊಂದು ಭೂಮಿಯಿಂದನೇ ತಾನೆ. ಹಾಗಾಗಿ ಅಂಥ ಜಗನ್ಮಾತ ಸಮಸ್ತಕ್ಕೂ ಆಧಾರವಾಗಿರ್ತಕ್ಕಂಥ ಭೂಮಾತ ಭೂದೇವಿಯನ್ನು ನಾವು ಭಕ್ತಿನ ಮೊದಲು ಸ್ಮರಣೆಯನ್ನು ಮಾಡಬೇಕು. ಆ ತಾಯಿನ ಕೇಳ್ಕೋಬೇಕು. ಅಮ್ಮ, ನಾನು ನಿನ್ನನ್ನು ಸ್ಪರ್ಶ ಮಾಡ್ತಿದ್ದೀನಿ ತಾಯಿ, ಪಾದಸ್ಪರ್ಶ ಮಾಡ್ತಿದ್ದೆ ಅಮ್ಮ, ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತೇಳಿ ಆ ತಾಯಿಗೆ ನಮಸ್ಕರಿಸಿ ನಾವಿದ್ದು ಮುಂದೆ ಬರಬೇಕು. ಯಥಾ ಪ್ರಕಾರವಾಗಿ ನಾವು ಸ್ನಾನದ ಕೋಣೆಗೆ ಹೋಗ್ತೀವಲ್ಲ, ಅಲ್ಲಿ ಹೋಗಿ ಯಥಾ ಪ್ರಕಾರವಾಗಿ ನಿತ್ಯ ಕರ್ಮವನ್ನೆಲ್ಲ ನೆರವೇರಿಸ್ಕೊಂಡು ನಂತರ ಸ್ನಾನಕ್ಕೆ ಉಪಕ್ರಮಿಸಿದಾಗ ನಾವು ಮೊದಲನೇದಾಗಿ ನಾವು ಯಥಾ ಪ್ರಕಾರವಾಗಿ ಏನು ಹೇಳುತ್ತೆ ಶಾಸ್ತ್ರ, ನಾವು ಗಂಗೆನಲ್ಲಿ ಮೀಳಬೇಕಂತ, ಅದು ಮಜ್ಜನ ಅಂತ ಕರೀತಾರೆ. ನೀರಲ್ಲಿ ಮುಳುಗುವುದೇ ಭಾಳ ಶ್ರೇಷ್ಠ. ಅದು ಕ್ಷೇತ್ರಗಳಿಗೆ ಹೋದಾಗ, ನದಿ ತಟಕ್ಕೆ ಹೋದಾಗ ಅದು ಸರಿ. ಪ್ರತಿದಿನ ನಾವು ಸ್ನಾನ ನಮ್ಮ ಮನೆಯಲ್ಲೇ ತಾನೇ ಮಾಡ್ತೀವಿ. ಅದಕ್ಕೆ ಬೇರೆ ಮಾರ್ಗವಿಲ್ವಲ್ಲ, ಅದು ಮಜ್ಜನವಾಗಲ್ವಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಒಂದು ಬಕೆಟ್ ನೀರಲ್ಲಿ ಯಥಾ ಪ್ರಕಾರ ನೀರಿರುತ್ತಲ್ವ, ಆ ನೀರಲ್ಲಿ ಗಂಗಾದೇವಿನ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಈ ಹೆಬ್ಬೆರಳು ಏನಿದೆ, ಆ ಹೆಬ್ಬೆರಳನ್ನು ನೀವು ಡೌನ್ ಮಾಡಿ ಆ ಬಕೆಟಲ್ಲಿ ಇರ್ತಕ್ಕಂಥ ನೀರನ್ನ ಈ ಸಲ ಒಂದು 3 ಸಲ ಹಿಂಗೆ ರೌಂಡ್ ಮಾಡಿ. ಈ 3 ಸಲ ರೌಂಡ್ ಮಾಡಿದ್ಮೇಲೆ ಏನಾಯಿತು, ಅದರಲ್ಲಿ ಅಲೆಗಳು ಉತ್ಪತ್ತಿ ಆಯ್ತಲ್ವ, ಅಂದರೆ ನದಿ ಅಂತ ಅರ್ಥ. ಸಮಸ್ತ ಗಂಗಾದಿ ನದಿ, ಗಂಗಾದಿ ಸರ್ವತೀರ್ಥಮಾವಾಹಿ ಅಂತ ನಾನು ಹೇಳ್ತೀನಿ. ನೋಡಿ ಬರುತ್ತೆ ನೆಕ್ಸ್ಟ್ ಪಾಯಿಂಟ್.
ಯಾವಾಗ ನೀವು ಹೆಬ್ಬೆರಳು ತಗೊಂಡು ನೀವು ಡೌನ್ ಮಾಡಿ 3 ಸಲ ತಿರುಗಿಸ್ಬಿಟ್ಟು ಆ ನೀರ್ ಮೇಲೆ ಕೈ ಇಟ್ಕೊಂಡು ಗಂಗೆ ಚೈವನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ನೀವು ಗಂಗಾದಿ ಸರ್ವ ತೀರ್ಥಗಳನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಮಾಡಿಕೊಂಡಾಗ ಏನಾಯ್ತಂದ್ರೆ ಸಮಸ್ತ ಗಂಗಾದಿ ತೀರ್ಥ ದೇವತೆಗಳು ಬಂದು ಆ ನೀರಲ್ಲಿ ಆವಾಹನೆ ಆಗ್ತಾರೆ. ಗಂಗಾದಿ ಸರ್ವ ತೀರ್ಥಮಾವಾಹ್ಯ, ಎಲ್ಲ ದೇವತೆಗಳು ಆ ಗಂಗೆಯಲ್ಲಿ ಬಂದು ಸೇರ್ತಾರೆ. ಜಲಾದಿ ದೇವತೆ ಭಕ್ತಿಯಿಂದ ಆ ಜಗನ್ಮಾತೆಯಾದಂಥ ಗಂಗಾದೇವಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಥಾ ಪ್ರಕಾರವಾಗಿ ನಾವು ಸ್ನಾನವನ್ನು ಮಾಡಬೇಕಾಗುತ್ತೆ. ಪುರುಷನಾದನು ಪ್ರತಿದಿನ ತಲೆಗೆ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸ್ತ್ರೀ ಆದಂಥವಳು ವಾರಕ್ಕೊಂದು ದಿನ ತಲೆಗೆ ಸ್ನಾನ ಮಾಡಿದ್ರೆ ಸಾಕು. ಪುರುಷ ಮಾತ್ರ ಪ್ರತಿದಿನ ತಲೆ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸರಿ, ಈ ಪ್ರಕಾರವಾಗಿ ಸ್ನಾನವನ್ನು ಮಾಡಿ ಇನ್ನೊಂದು ನಿಯಮ, ಸ್ನಾನದಲ್ಲಿ ಒಂದು ನಿಯಮ ಹೇಳ್ಬಿಡ್ತೀನಿ. ಈಗ ಈಗಲೂ ಸ್ನಾನದ ವಿಚಾರ ಬಂದಿರೋದ್ರಿಂದ ಸ್ನಾನವನ್ನು ಮಾಡಬೇಕು ಅಂತ ಹೇಳಿದ್ರೆ ಬಿಸಿ ನೀರಾದರೆ ಪಾದಕ್ಕೆ ಮೊದಲು ನೀರನ್ನು ಸ್ಪರ್ಶ ಮಾಡಿ ನೀರು ಹಾಕ್ಕೊಂಡು ನಂತರ ತಲೆಗೆ ಸ್ನಾನ ಮಾಡಬೇಕಾಗುತ್ತೆ. ಅದೇ ತಣ್ಣೀರಾದರೆ ಮೊದಲು ತಲೆಗೆ ನೀರು ಫಸ್ಟ್ ತಲೆ ಮೇಲೆ ನೀರು ಬಿಡಬೇಕು. ಬಿಸಿನೀರಾದರೆ ಕಾಲಿಗೆ ಫಸ್ಟ್ ಬಿದ್ದು ನಂತರ ಕಾಲಿನ ಮೇಲೆ ಹಾಕ್ಕೊಂಡು ಅಂದರೆ ಪಾದದ ಮೇಲೆ ನಾವು ಫಸ್ಟ್ ನೀರು ಹಾಕ್ಕೊಂಡು ತದನಂತರ ನೀವು ತಲೆಗೆ ಸ್ನಾನ ಮಾಡಬೇಕು ಅಂತ ನಿಯಮ ಇದೆ. ಇಲ್ಲಿ ಒಂದು ವಿಚಾರ ನೋಡಿ, ಈ ಸ್ನಾನವನ್ನು ಆಯಿತು, ಸ್ನಾನ ಮುಗಿಸ್ಕೊಂಡ್ರೆ ನೋಡಿ ಎಷ್ಟು ನಿಯಮ ಇದೆ. ಆ ಪ್ರಕಾರವಾಗಿ ಆ ಸ್ನಾನವನ್ನು ಮುಗಿಸಿದ ಮೇಲೆ ಯಥಾ ಪ್ರಕಾರವಾಗಿ ನೀವು ಟವಲಿಂದ ಮೈ ಒರೆಸ್ಕೊಂಡು, ಕೆಲವರು ಗೊತ್ತಿಲ್ಲ ಏನು ಮಾಡ್ತಾರೆ, ಅದೇ ಟವಲನ್ನು ಅವರು ಪಂಚೆಗೆ ಪಂಚೆ ಕಟ್ಕೊಂಡ್ಬಿಟ್ಟು ದೇವ್ರ ಮನೆಗೆ ಹೋಗ್ತಾರೆ ಮೈ ಒರೆಸ್ಕೊಂಡಿದ್ದು. ಆ ರೀತಿ ಮಾಡೋಂಗಿಲ್ಲ. ಟವಲ್ ಒರೆಸ್ಕೊಂಡ್ಮೇಲೆ ಅದನ್ನು ತಗೊಂಡು ನೀವು ಹೊರಗಡೆ ಆರಾಕ್ಬಿಡ್ಬೇಕಷ್ಟೇ ಹೊರತು ಮತ್ತೆ ಅದನ್ನು ನೀವು ಅದನ್ನೇ ಕಟ್ಕೊಂಡು ನೀನು ಪೂಜೆಗೆ ಹೋಗಿ ದೇವ್ರ ನಮಸ್ಕಾರ ಮಾಡೋದು, ದೇವ್ರಿಗೆ ಗೋದುಗಡ್ಡೆ ಹಚ್ಚೋದು, ದೇವ್ರ ಪೂಜೆ ಅದೆಲ್ಲ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಏನಂದ್ರೆ ಅದಕ್ಕೆ ನೀವು ಒಂದು ಪಂಚೆ ಬಾರ್ಡರ್ ಇರಬೇಕು. ಭಗವಂತನ ಒಂದು ಸೇವೆಗೆ ಪಂಚೆ ಬಾರ್ಡರ್ ಇರಬೇಕು. ಬಾರ್ಡರ್ ಇರುವಂಥ ಪಂಚೆನೇ ಕಟ್ಕೋಬೇಕು ಅಂತ ಹೇಳುತ್ತೆ. ಆ ರೀತಿ ಬಾರ್ಡರ್ ಪಂಚೆ ಕಟ್ಕೊಂಡು ಯಥಾ ಪ್ರಕಾರವಾಗಿ ಭಗವಂತನಾದ ನಿಮ್ಮ ಮನೆ ದೇವರು ಯಾರು ನಿಮ್ಮ ಮನೆ ದೇವರಾಗಿದ್ದಾರೋ ಅವನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು. ಅವರಿಗೆ ನೀವು ಪರಮಾತ್ಮನ ಪೂಜೆಯನ್ನು ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಭಗವಂತನಿಗೆ ನೀವು ಪೂಜೆಯನ್ನು ಸಲ್ಲಿಸಬೇಕು. ಪಂಚೋಪಚಾರ ಪೂಜೆ, ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಪಂಚೋಪಚಾರ ಪೂಜೆಯನ್ನು ನೀವು ನೆರವೇರಿಸಬೇಕು. ಏನು ಪಂಚೋಪಚಾರ ಪೂಜೆ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಶಾಸ್ತ್ರ ಹೇಳುತ್ತೆ, ಗುರುಗಳು ಹೇಳ್ತಾರೆ ಪಂಚೋಪಚಾರ ಪೂಜೆ ಏನಕ್ಕೋಸ್ಕರ ಮಾಡಬೇಕು. ಯಾಕಂದರೆ ಇಲ್ಲಿ ಭಗವಂತನ ಒಂದು ಮಹೋಪಕಾರವನ್ನು ಸ್ಮರಣೆಯನ್ನು ಮಾಡುವುದು, ಅಂದರೆ ಆ ಸ್ಮರಣೆಯನ್ನು ಮಾಡಿ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದೇ ಪೂಜೆಯ ಅರ್ಥ. ಏನಂದರೆ ಪರಮಾತ್ಮ ನಮಗೆ 2 ಕಣ್ಣು, ಮೂಗು, ನಾಲ್ಗೆ, ಕಿವಿ, ಚರ್ಮ, 5 ಜ್ಞಾನೇಂದ್ರಿಯ ಕೊಟ್ಟಿದ್ದಾನೆ ಅಲ್ವಾ. ಇದನ್ನ ನಂತರ ಜ್ಞಾನೇಂದ್ರಿಯ ಅಂತ ಕರೀತಾರೆ. ಕಣ್ಣು, ಮೂಗು, ನಾಲ್ಗೆ, ಕಿವಿ, ಚರ್ಮ. ಇನ್ನು 5 ಕರ್ಮೇಂದ್ರಿಯಗಳಿದೆ. 2 ಕೈ, 2 ಕಾಲು, ಬಾಯಿ, ಮಲದ್ವಾರ, ಮೂತ್ರದ್ವಾರ. ಇದು ಕರ್ಮೇಂದ್ರಿಯಗಳು. ಇದು ಕೆಲಸ ಮಾಡುತ್ತೆ, ವಿಷಯನ ಒಳಗೆ ತೊಗೊಂಡೋಗಲ್ಲ. ಹಾಗಾಗಿ ನೀವು ಪ್ರತಿದಿನ ಪಂಚೋಪಚಾರ ಪೂಜೆಯನ್ನು ಏನಕ್ಕೋಸ್ಕರ ಮಾಡಬೇಕು ಅಂತ ಹೇಳಿದ್ರೆ, ಪರಮಾತ್ಮ ನನಗೆ 2 ಕಣ್ಣು ಕೊಟ್ಟಿದ್ದಕ್ಕೆ, ಪರಮಾತ್ಮ ನಾನು ನಿನಗೆ 2 ದೀಪವನ್ನು ಬೆಳಗ್ತಾ ಇದ್ದೀನಿ, ನೀನು ಮೂಕೊಟ್ಟು ವಾಸನೆಯನ್ನು ಮಾಡಿದ್ದಕ್ಕೆ ನಿನಗೆ ಸಾಂಬ್ರಾಣಿ ಧೂಪವನ್ನು ತೋರಿಸ್ತಾ ಇದ್ದೀನಿ, ನೀನು ನನಗೆ ನಾಲ್ಗೆ ಕೊಟ್ಟು ರುಚಿಯನ್ನು ಮಾಡಿದ್ದಕ್ಕೆ ನಿನಗೆ ನೈವೇದ್ಯವನ್ನು ಸಮರ್ಪಿಸ್ತಾ ಇದ್ದೀನಿ, ನೀನು ಕಿವಿ ಕೊಟ್ಟು ಕೇಳೋಂಗೆ ಮಾಡಿದ್ದಕ್ಕೆ ನಿನಗೆ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದೀನಿ, ನೀನು ಚರ್ಮ ಕೊಟ್ಟು ಸ್ಪರ್ಶ ಜ್ಞಾನವನ್ನು ಕೊಟ್ಟಿದ್ದಕ್ಕೆ ನಾನು ನಿನಗೆ ಗಂಧಲೇಪನವನ್ನು ಮಾಡ್ತಾ ಇದ್ದೀನಿ. ಸ್ವಾಮಿ, ಈ ಪೂಜೆಯನ್ನು ನನ್ನ ಈ ಒಂದು ಪಂಚೋಪಚಾರ ಪೂಜೆಯನ್ನು ಸ್ವೀಕಾರ ಮಾಡಿ ನನಗೆ ಅನುಗ್ರಹವನ್ನು ಮಾಡುತ್ತಂದೆ ಅಂತೇಳಿ ನಿಮ್ಮ ಮನೆ ದೇವರು, ನಿಮ್ಮ ಪೂರ್ವಿಕರು ಯಾವ ದೇವರನ್ನ ವಂಶ ಪರಂಪರಾಗತವಾಗಿ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೋ ಆ ದೇವತೆಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಕನಿಷ್ಠ ಪಂಚೋಪಚಾರ ಪೂಜೆಯನ್ನು ಮಾಡಿ, ನಿಮಗೆ ಅನುಕೂಲವಿದ್ದರೆ ಸಮಯವಿದ್ದರೆ ಷೋಡಶೋಪಚಾರ ಪೂಜೆಯನ್ನು ಕೂಡ ಪರಿಪೂರ್ಣವಾಗಿ ನೀವು ಮಾಡಬಹುದು. ಪಂಚೋಪಚಾರ ಪೂಜೆ, ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ, ಇಷ್ಟು ಪೂಜೆಯನ್ನು ಪ್ರತಿನಿತ್ಯ ನೀವು ಮಾಡ್ತಾ ಬರಬೇಕು. ನಂತರ ನಿಮ್ಮ ಕೆಲಸ ಏನಿದೆ ಯಥಾ ಪ್ರಕಾರವಾಗಿ ಆ ಭಗವಂತನಿಗೆ ಈ ಪಂಚೋಪಚಾರ ಪೂಜೆ ಸಲ್ಲಿಸಿದ ನಂತರ ನೀವು ಯಥಾ ಪ್ರಕಾರ ತಿಂಡಿ ಸ್ವೀಕಾರ ಮಾಡಿ ನೀವು ನಿಮ್ಮ ಕೆಲಸಕ್ಕೆ ನೀವು ಉಪಕ್ರಮಿಸ್ಬೋದು. ಇಲ್ಲಿ ಏನಾಯಿತು, ಸಾಯಂಕಾಲ ಸಮಯ, ಇದು ಬೆಳಗ್ಗೆ ಆಯಿತಾ, ಇನ್ನು ನಿಮ್ಮ ಕೆಲಸ ಆಯಿತು, ಕೆಲಸ ಮುಗಿಸ್ಕೊಂಡ್ರೆ ಯಥಾ ಸಾಯಂಕಾಲ ಸಮಯ ಸಿಕ್ಕದ್ರೆ ಕೆಲಸ ಮಾಡೋರಿಗೆ ನಾನು ಹೇಳೋಕ್ಕಾಗಲ್ಲ. ಆದರೆ ಸಹಜವಾಗಿ ಒಂದು ನಿಯಮ ಇದೆ. ಸಾಯಂಕಾಲ ಮಾತ್ರ 5 ಗಂಟೆಯಿಂದ 7 ಗಂಟೆ, 5:15 ಅಂದ್ಕೊಳ್ಳಿ ಪರವಾಗಿಲ್ಲ, 5:15ಯಿಂದ 7 ಗಂಟೆ ಏನಿದೆ ಅದು ವಿಶೇಷವಾದಂಥ ಮುಹೂರ್ತ, ಅದು ಸಾಯಂ ಸಂಧ್ಯಾ.
ಆ ಸಾಯಂ ಸಂಧ್ಯಾಕಾಲದಲ್ಲಿ ಯಾವುದೇ ಕಾರಣಕ್ಕೆ ಆಗಲಿ ಯಾರೇ ಆಗಲಿ ಊಟ ಮಾಡಬಾರ್ದು, ನಿದ್ದೆ ಮಾಡಬಾರ್ದು, ನಿದ್ದೆ ಮಾಡಬಾರ್ದು ಅಂದರೆ ಮಲಗಬಾರ್ದು ಅಂತ. ಮತ್ತು ಯಾವುದೇ ಕಾರಣಕ್ಕಾಗಲಿ ನೀವು ಎಷ್ಟೋ ಕ್ರಮಗಳಿದೆ ನಾನು ಹೇಳೋ ವಿಚಾರದಲ್ಲಿ. ಏನಂದರೆ ಅದನ್ನು ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಆ ಕ್ರಮಾನುಸಾರವಾಗಿ ಏನು ಹೇಳ್ತಾರೆ ಶಾಸ್ತ್ರ, ದೇವತಾರಾಧನೆಯನ್ನು ಮಾತ್ರ ಮಾಡಬೇಕು. ಅಂದರೆ ದೇವರಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ, ಅದಕ್ಕೆ ಸಂಧ್ಯಾವಂದನೆ ಅಂತ ಇಟ್ಟಿರೋದು. ಸಂಧ್ಯಾವಂದನೆ ಪ್ರತಿನಿತ್ಯ ಸಾಯಂಕಾಲ ಆ ಪರಮಾತ್ಮನಾದಂಥ ಆ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಸಂಧ್ಯಾಕಾಲದಲ್ಲಿ ಬ್ರಾಹ್ಮಣರಾದವರು ಗಾಯತ್ರಿ ಮಂತ್ರ ಜಪ ಉಪಾಸನೆಯನ್ನು ಮಾಡ್ತಾರೆ. ಬೇರೆಯವರು ಸ್ವಾಮಿ ಈಗ ನಾವು ಗಾಯತ್ರಿ ಮಂತ್ರ ನಾವು ಜಪ ಆಚರಣೆ ನಾವು ಮಾಡಿದ್ರೆ, ಇನ್ನು ಬೇರೆ ಸ್ವಾಮಿ ನಮಗೆ ಏನು ಸಂಧ್ಯಾವಂದನೆ ಹೆಂಗೆ ಅಂದರೆ, ನಿಮ್ಗೆ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ನಿಮ್ಗೆ ಇಷ್ಟ ದೇವತಾ ಧ್ಯಾನ, ಶ್ಲೋಕ ಎಷ್ಟೋ ಇದೆ ಅಲ್ವಾ, ಅದನ್ನು ಹೇಳಿದ್ರೂ ಕೂಡ ಅದು ಸಂಧ್ಯಾವಂದನೆ ಮಾಡಿದಂಗೆ ಲೆಕ್ಕ. ಹಾಗಾಗಿ ಅಂಥ ಒಂದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಊಟ ಮಾಡೋಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ ಮತ್ತು ಆಟ ಆಡೋಂಗಿಲ್ಲ. ಯಾವುದೇ ಕಾರಣಕ್ಕಾಗಲಿ ಆಟ ಆಡೋಂಗಿಲ್ಲ ಈ ಥರ, ಮತ್ತು ಓದೋಂಗಿಲ್ಲ. ಸರಿ, ಕಾರಣ ಏನಂದರೆ ಅದು ವಿಷ್ಣು ಅಂದರೆ ಶಿವನ ಸಮಯ ಅಲ್ವಾ. ಶಿವ ಪ್ರಮಥಗಣಗಳ ಸಮೇತನಾಗಿ ಅವನು ಸಂಚರಿಸ್ತಾ ಇದ್ದಾನೆ ಭೂಮಿ ಮೇಲೆ. ಸಂಚರಿಸ್ತಿರುವಾಗ ಅಪ್ಪಿತಪ್ಪಿ ಈ ತಪ್ಪುಗಳನ್ನ ಏನಾದ್ರು ಮಾಡಿದ್ರೆ, ಈಗ ನವದಂಪತಿಗಳು ಅಂದ್ಕೊಳ್ಳಿ, ಅವ್ರಿಗೆ ಗೊತ್ತಿಲ್ಲದೇನಾದರೂ ಆ ದಂಪತಿಗಳೇನಾದರೂ ಆ ಸಂಧ್ಯಾಕಾಲದಲ್ಲಿ ಅಂದರೆ ಅಸುರ ಸಂಧ್ಯಾವೇಳ ಅಂತ ಹೇಳ್ತಾರೆ, ಅಸುರ ಸಂಧ್ಯಾವೇಳ ಆ ಸಮಯದಲ್ಲಿ ಏನಾದರೂ ಅವ್ರಿಗೆ ಗೊತ್ತಿಲ್ಲದೆ ಏನಾದರೂ ಕೂಡಿದ್ರೆ ಗರ್ಭ ನಿಂತ್ಬಿಟ್ರೆ ಹುಟ್ಟೋರು ರಾಕ್ಷಸರೇ ಅಂತ ಶಾಸ್ತ್ರ ವಾಕ್ಯ. ಹಾಗಾಗಿ ಯಾವುದೇ ಕಾರಣಕ್ಕೂ ದಂಪತಿಗಳು ಕೂಡೋಂಗೂ ಇಲ್ಲ. ಇದು ನಿಯಮ. ಇದು ನೋಡಿ, ನಿಯಮ ಇಷ್ಟೆಲ್ಲ ಹೇಳುತ್ತೆ. ಹಾಗಾಗಿ ಇದು ನಿಯಮವನ್ನು ಕ್ರಮಬದ್ಧವಾಗಿ ಅನುಸರಿಸಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆ ಸಮಯ ಏನಿದ್ರೂ ಆ 5:15 ಗಂಟೆಯಿಂದ 7 ಗಂಟೆ ಅದು ಪರಮಾತ್ಮನ ಸಮಯ. ಅಂದರೆ ಶಿವನ ಗಣ, ಶಿವಗಣ ಪ್ರಮಥಗಣ ಸಮೇತ ಶಿವ ವೃಷಭಾರೂಢನಾಗಿ ಪಾರ್ವತಿ ಸಮೇತನಾಗಿ ಸಂಚಾರವನ್ನು ಮಾಡ್ತಿರ್ತಾನೆ. ಆ ಸಂಚಾರ ಮಾಡ್ತಿರುವಾಗ ಈ ಅಪಚಾರಗಳು ನಾನೇನು ಹೇಳಿದೆ, ಯಾವುದೇ ರೀತಿಯಲ್ಲಿ ಅಪಚಾರವಾದರೂ ಅದು ಶಿವಾಪಚಾರವಾಗುತ್ತೆ, ಅದು ದೋಷ ಬರುತ್ತೆ. ಅದರಿಂದ ಆ ಪರಮೇಶ್ವರನಿಂದ ಅವರಿಗೆ ದೋಷ ಉಂಟಾಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕಾಗಲಿ ಸಾಯಂ ಸಂಧ್ಯಾಕಾಲದಲ್ಲಿ ಭಗವಂತನ ವಿಚಾರದಲ್ಲಿ ಮನಸ್ಸನ್ನು ಲೀನಗೊಳಿಸೋಕ್ಕೆ ಪ್ರಯತ್ನವನ್ನು ಪಡಿ. ಈಗ ಕೆಲಸ ಮಾಡ್ತಿರ್ತಾರೆ, ಈಗ ಕೆಲಸಕ್ಕೆ ಹೋಗಿರ್ತಾರೆ, ಅವರು ಕೆಲಸದಲ್ಲಿ ಕಂಟಿನ್ಯೂಟಿ ಇರುತ್ತೆ, ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ, ಅದು ದೋಷ ಅಂತ ಅನ್ಸ್ಕೊಳ್ಳಲ್ಲ. ಯಾಕೆಂದರೆ ಅವಕಾಶ ಇದ್ದಾಗ ಅದು ಕೆಲಸಕ್ಕೆ ಅನ್ವಯಿಸಲ್ಲ ಬಿಡಿ, ಅದು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಹೇಳೋದು, ಇದು ಗೊತ್ತಿದ್ದು ಈ ಅಪಚಾರಗಳನ್ನು ನಾನು ಹೇಳಿದಾಗೆ ಇದು ಯಾವುದನ್ನು ಮಾಡೋಂಗಿಲ್ಲ. ಯಾಕಂದರೆ ಮಲಗೋಂಗಿಲ್ಲ, ಊಟ ಮಾಡೋಂಗಿಲ್ಲ, ನಾನು ಹೇಳ್ದಲ್ಲ, ನಿದ್ದೆ ಇದೇ ಪ್ರಕಾರ ಆಟ ಆಡೋಂಗಿಲ್ಲ, ಎಷ್ಟೋ ಇದೆ ಕ್ರಮಗಳು. ಈ ಒಂದು ಕ್ರಮ ಎಸ್ಪೆಷಲಿ ನಾನು ಹೇಳೋದು ಈ ಒಂದು 5 ಪ್ರಕ್ರಿಯೆಗಳು ಯಾವುದೇ ಕಾರಣಕ್ಕೂ ನಡೆಯೋಂಗಿಲ್ಲ. ಹಾಗಾಗಿ ಇಲ್ಲಿ ಆ ವಿಚಾರವನ್ನು ಗಮನದಲ್ಲಿ ಇಟ್ಕೋಬೇಕು ಸಾಯಂ ಸಂಧ್ಯಾಕಾಲದಲ್ಲಿ. ನಂತರ ನೀವೇನು ಮಾಡಬೇಕು, ಸಾಯಂಕಾಲ ಆಯಿತು, ಸಾಯಂ ಸಂಧ್ಯೆ ಆದಮೇಲೆ 7 ಗಂಟೆ ನಂತರ ಇನ್ನು ಅನುಕೂಲ ಇದ್ದವರು ಯಥಾ ಪ್ರಕಾರ ಭಗವಂತನಿಗೆ ಮತ್ತೆ ನಾನು ಹೇಳಿದೆ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯವನ್ನು ಭಗವಂತನಿಗೆ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಸಮರ್ಪಣೆ ಮಾಡಿ ಯಥಾ ಪ್ರಕಾರವಾಗಿ ರಾತ್ರಿ ನೀವು ಮಲ್ಕೊಳ್ಳೋವಾಗ ನೀವು ಇಷ್ಟ ದೇವರನ್ನು ಸ್ಮರಣೆಯನ್ನು ಮಾಡ್ತಾ 11 ಸಲ ಶಿವ 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 ಅಂಥೇಳಿ ಆ ಶಿವನಾಮ ಸ್ಮರಣೆ ಮಾಡಬೇಕು. ಯಾಕಂದರೆ ಯಾಕಂದರೆ ನಿದ್ರಾವಸ್ಥೆಗೆ ಅಧಿಪತಿಯಾಗಿರ್ತಕ್ಕಂಥವನು ಶಿವನೇ ಅಲ್ವಾ. ಅಲ್ಪಕಾಲಿಕ ಲಯ, ಆದ್ಯಂತಿಕ ಲಯ, ಮಹಾಲಯ ಅಂದಂಗೆ ಇದು ಅಲ್ಪಕಾಲಿಕ ಲಯ. ಇದೊಂದು ಲಯ ತಾನೇ. ನಿದ್ದೆ ಅಂದರೆ ನಾವು ನಿದ್ದೆಗೆ ಉಪಕ್ರಮಿಸೋದು ರಾತ್ರಿ ನಾವು ಮಲಗಿದಾಗ ಅದೊಂದು ಲಯಕ್ಕೆ ಸಮಾನ ಅಲ್ವಾ. ಅದಕ್ಕೋಸ್ಕರ ಆ ಲಯಕ್ಕೆ ಕಾರಕನಾಗಿರ್ತಕ್ಕಂಥ ಪರಮೇಶ್ವರನನ್ನು ನಾವು ಶಿವನಾಮ ಸ್ಮರಣೆಯಿಂದ ಅಂತ್ಯಗೊಳಿಸ್ತೇವೆ. ನಾವು ಶಿವನಾಮ, ನಿಮ್ಗೆ ಇಷ್ಟವಾದ ದೇವರನ್ನ ನೀವು ಸ್ಮರಣೆ ಮಾಡಿ ಆಯಿತು. ಕೊನೆಯಲ್ಲಿ ನೀವು ಮಲ್ಕೊಳ್ಳುವಾಗ ಶಿವನಾಮ ಸ್ಮರಣೆ 11 ಸಲದಲ್ಲಿ ಶಿವನಾಮ ಸ್ಮರಣೆಯಿಂದ ನೀವು ಮಲಗಿ. ಬೆಳಗ್ಗೆ ಇದ್ದಾಗ ನಿಮಗೆ ಇಷ್ಟ ದೇವರ ಅಂದರೆ ಶ್ರೀಹರಿ 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 ಅಂತ ಹೇಳಿ ನಂತರ ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿ ನೀವು ಬೆಳಗ್ಗೆ ಇರಬೇಕು. ಇದು ನಮ್ಮ ಸನಾತನ ಧರ್ಮದ ದಿನಚರಿ. ಈ ಪ್ರಕಾರವಾಗಿ ಯಾರು ಕ್ರಮಬದ್ಧವಾಗಿ ಈ ಒಂದು ನಿಯಮವನ್ನು ಅನುಸರಿಸ್ತಾ ಬರ್ತಾರೋ ಅವರಿಗೆ ದೈವಾನುಗ್ರಹದಲ್ಲಿ ಸಂಶಯ ಇಲ್ಲ ಅಂತ ತಿಳಿಯುತ್ತಾ, ಈ ಪ್ರಕಾರವಾಗಿ ನಮ್ಮ ಸನಾತನ ಧರ್ಮ ದಿನಚರಿಯ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೇನೆ. ಇದನ್ನು ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸುತ್ತಾ ನನ್ನ ಪ್ರವಚನವನ್ನು ಪರಿಪೂರ್ಣ ಮಾಡ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ. ನಮಸ್ಕಾರ.